DKD ಕೊರಿಯೋಗ್ರಫರ್ ವರುಣ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವರುಣ್ ಅವರೇ ನಮಸ್ಕಾರ. ನಮಸ್ತೆ ಅಮ್ಮ, ಜೈ ಶ್ರೀರಾಮ್. ನೀವು ಕೂಡ ಬಹಳ ಹತ್ತಿರದಿಂದ ನೋಡಿದವರು ರಾಕೇಶ್ ಪೂಜಾರಿ ಅವರನ್ನ. ಎಷ್ಟು ನೋವು ಕೊಡ್ತಾ ಇದೆ ಈ ಅಗಲಿಕೆ, ಎಷ್ಟು ಚುಚ್ಚುತ್ತಾ ಇದೆ ಹೃದಯಕ್ಕೆ ಅಂತೇಳಿ. ರಾಕೇಶ್ ಅಂತ ನೆನಪು ಬರೋದು ನಾನು DID 5ಗೆ ನಾವು ಹೊಸದಾಗಿ ಕೊರಿಯೋಗ್ರಾಫರ್ ಆಗಿ ಇಂಟ್ರೊಡ್ಯೂಸ್ ಆದಾಗ ಪ್ರವೀಣ್ ಆಗ್ಲಿ ರಾಕೇಶ್ ಆಗ್ಲಿ ನಾವು ಟೆನ್ಷನ್ ಅಲ್ಲಿ ಕೊರಿಯೋಗ್ರಫಿ ಮಾಡ್ತಾ ಇದ್ವಿ ರಿಹರ್ಸಲ್ಸ್ ಟೈಮಲ್ಲೆಲ್ಲ. ಆ ಟೈಮಲ್ಲಿ ಬಂದು ನಮ್ಗೊಂದು ಖುಷಿ ಅನ್ನೋದು ಕೊಟ್ಟು ರಿಲ್ಯಾಕ್ಸ್ ಮಾಡ್ತಾ ಇದ್ದಿದ್ದೆ ಇವ್ರುಗಳೆಲ್ಲ. ಎಸ್ಪೆಷಲಿ ರಾಕೇಶ್ ಬಂದು ಅಣ್ಣ ಯಾಕೆ ತಲೆ ಕೆಡ್ಸ್ಕೊಂತ ಇದ್ದೀರಾ, ಒಂದು ಫನ್ ಮಾಡಿ, ಅಲ್ಲೂ ಕಂಟೆಸ್ಟೆಂಟ್ ಜೊತೆ ಎಲ್ಲ ಒಂದು ಫನ್ ಮಾಡಿ, ನಮ್ಗೊಂದು ಒಳ್ಳೆ ಅಟ್ಮಾಸ್ಫಿಯರ್ ಮಾಡಿ. ಯಾಕಂದ್ರೆ ನಾವು ಪರ್ಫಾರ್ಮೆನ್ಸಸ್ ಮಾಡೋವಾಗೆಲ್ಲ ತುಂಬಾ ಟೆನ್ಷನ್ ಇರುವಾಗ ಅವ್ರು ಸೀಟಲ್ಲಿ ಕುತ್ಕೊಂತ ಇದ್ರು. ಸೊ ಅವಾಗ ಎನ್ಕರೇಜ್ ಮಾಡೋದಾಗ್ಲಿ, ತುಂಬಾ ಏನಂತಾರೆ ತುಂಬಾ ಒಳ್ಳೆ ಮನುಷ್ಯ, ಪಾಸಿಟಿವ್ ಸೋಲ್ ಅಂತಾನೆ ಹೇಳ್ಬೋದು. ತುಂಬಾ ನಿನ್ನೆ ನ್ಯೂಸ್ ಕೇಳೋ ತುಂಬಾ ಬೇಜಾರಾಯ್ತು. ಯಾಕಂದ್ರೆ ಪರ್ಸನಲ್ ಆಗಿ ನಾನು ಲಾಸ್ಟ್ ವೀಕೆ ರಾಕೇಶ್ ಹತ್ರ ಮಾತಾಡಿದೆ. ಅದಕ್ಕೆ ಮುಂಚೆ ನಾವು ಕೋಸ್ಟಲ್ವುಡ್ ಪ್ರೀಮಿಯರ್ ಲೀಗ್ ಅಂತ ಮಂಗಳೂರಲ್ಲಿ ಹಾಡಕ್ ಹೋಗಿದ್ವಿ, ನಮ್ಮ ಸ್ಯಾಂಡಲ್ವುಡ್ ಸ್ಟಾರ್ಸ್ ಎಲ್ಲ. ಸೊ ಅಲ್ಲಿ ನನ್ನ ಕಣ್ ಮುಂದೆನೆ ಇನ್ನ ಇದೆ, ಅವನು ಓಡ್ ಬಂದು ನನ್ನ ಅಪ್ಕೊಂಡು ಭಯ್ಯ ಹೇಗಿದ್ದೀರಾ ಅಂತ ನಾನು ಅವನು ತಮಾಷೆ ಮಾಡಿ, ನಾನಲ್ಲಿ ಒಂದು 50 ಹೊಡೆದವಾಗ ಅವ್ನು ಅಲ್ಲಿ ನಿಂತ್ಕೊಂಡು ದೂರದಲ್ಲಿ ಎನ್ಕರೇಜ್ ಮಾಡ್ತಿದ್ದಿಂದ ನನ್ನ ಕಣ್ಮುಂದೆ ಹಂಗೆ ಕಟ್ತಂಗಿದೆ. ಸೊ ಅದು ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಒಳ್ಳೆಯವರು ಇಷ್ಟು ಬೇಗ, ಒಳ್ಳೆ ಆರ್ಟಿಸ್ಟ್ ಆಗಿ ಒಳ್ಳೆ ಮನುಷ್ಯರಾಗಿ ಇಷ್ಟು ಬೇಗ ಹೋಗ್ಬಿಟ್ರೆ ಅದು ತುಂಬಾ ನೋವಾಗುತ್ತೆ. ಅದಕ್ಕಿಂತ ನೋವು ಏನಾಗುತ್ತೆ ಅಂದ್ರೆ, ನನಗೆ ನನ್ನ ಸಿನಿಮಾ, ನನ್ನ ಡ್ರೀಮ್ ಪ್ರಾಜೆಕ್ಟ್ ಅಂತಾನೆ ರಾಮಾಂಜನೇಯ ಅಂತ. ನಾವು ನಮ್ಮ ಡೈರೆಕ್ಟ್ರು ನನ್ನ ಫ್ರೆಂಡ್ ಪಾತ್ರ ಆಗ್ಲಿ, ಮೇನ್ ಕ್ಯಾರೆಕ್ಟರ್ ಅವ್ರನ್ನೇ ಅಂತ ಅನ್ಕೊಂಡು ಸಿನಿಮಾ ಸ್ಕ್ರಿಪ್ಟ್ ಅಲ್ಲಿ ಬರ್ತಿದ್ವಿ. ಇದು ಯಾರಿಗೂ ಹೇಳಿಲ್ಲ, ಬರೀ ರಾಕೇಶ್ಗೆ ನನಗೆ ಡೈರೆಕ್ಟರ್ ಮಾತ್ರ ಗೊತ್ತಿರೋದು. ಮೊನ್ನೆ ಅವ್ರ ಹತ್ರ ಮೆಸೇಜ್ ಅಲ್ಲಿ ಮಾತಾಡುವಾಗ ಆಯ್ತು ಭಯ್ಯ ಮಾಡೋಣ, ಖಂಡಿತ ನಾನು ಆಕ್ಟಿಂಗೇ ಲೈಫು, ಆಕ್ಟಿಂಗೇ ಜೀವನ, ಸ್ಕ್ರಿಪ್ಟ್ ಒಂದ್ಸಲ ಹೇಳಿ ಪರವಾಗಿಲ್ಲ, ನೀವು ಹೇಳಿದ ತಕ್ಷಣ ಬಂದು ಮಾಡ್ತೀನಿ ಅಂತ ಅವನ್ ಪ್ರೀತಿಯಿಂದ ಹೇಳಿದ್ನಲ್ಲ, ಅದು ನಮ್ಗೆ ತುಂಬಾ ಖುಷಿ ಆಯ್ತು. ಮೊನ್ನೆ ತಾನೇ ಅವ್ರದ್ದು ಪೋರ್ಷನ್ ಎಲ್ಲ ಮುಗಿಸಿದ್ವಿ, ಡೈಲಾಗ್ಸ್ ಆಗ್ಲಿ ಎಲ್ಲ ನೋಡಿದ್ರೆ ನಿನ್ನೆನೆ ಈ ತರ ನ್ಯೂಸ್ ಬಂತು. ಸೊ ಅದು ಎಂತ ದೊಡ್ಡ ಲಾಸ್ ಅಂತ, ನನಗೂ ತುಂಬಾ ದೊಡ್ಡ ಲಾಸ್, ಪರ್ಸನಲಿ ಪ್ರೊಫೆಷನಲಿ ಅಂತಾನು ಹೇಳ್ಬೋದು. ಇಂಡಸ್ಟ್ರಿಗೆ ಒಂದು ದೊಡ್ಡ ಲಾಸ್ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.